ಉಗ್ರರ ದಾಳಿ ಬಗ್ಗೆ ಇವತ್ತೊಂದು ದಿವಸ ಮಾಡಿರೋ ಆ ದುಷ್ಕೃತ್ಯವನ್ನು ನೋಡಿದರೆ, ಆ ಪ್ರಾಣಹಾನಿಯನ್ನು ನೋಡಿದರೆ, ನಮ್ಮ ಭಾರತೀಯರ ಬದ್ಧತೆ ದಿಶೆಯಿಂದ ಇವತ್ತು ಯುದ್ಧ ಮಾಡಿದರೆ ಒಳ್ಳೆಯದು ಅನಿಸುತ್ತೆ. ಆದರೆ ಇನ್ನೊಂದೇನಪ್ಪ ಅಂತ ಹೇಳಿ, ಅಲ್ಲಿ ಅಷ್ಟೊಂದು ಇವತ್ತು ಹೀನ ಕೃತ್ಯ ನಡಿಬೇಕಾದ್ರೆ, ಈಗ ಜಮ್ಮು ಮತ್ತು ಕಾಶ್ಮೀರದಲ್ಲಿ 370 ಆರ್ಟಿಕಲ್ನ ಜಾರಿಗೆ ತಂದಿದ್ದಾರೆ. ಜಾರಿಗೆ ತಂದ ಮೇಲೆ ಅಲ್ಲಿ ಭದ್ರತೆಯನ್ನು, ನಮ್ಮ ಪ್ರಕೃತಿಯನ್ನು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಲ್ಲಿರ್ತಕ್ಕಂಥ ಜನರು ಅಲ್ಲಿಗೆ ಪ್ರಕೃತಿಯನ್ನು ಸವಿಯೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಭಾರತದಲ್ಲಿರ್ತಕ್ಕಂಥ ಇವತ್ತು ಏನು ಸೇನೆ ಇದೆ ಅಲ್ಲಿ ಹೆಚ್ಚು ಭದ್ರತೆಯನ್ನು ಒದಗಿಸ್ಬೇಕಾಯಿತು. ಸೇನೆ ಭದ್ರತೆ ವೈಫಲ್ಯದಿಂದಾಗಿ ಈ ರೀತಿಯ ಕೃತ್ಯಗಳು ನಡೆದಿದೆ. ಇನ್ನು ಮುಂದೆ ಇದೇ ರೀತಿ ಆಗದೇ ಇರೋ ಥರ ಹೆಚ್ಚಿನ ಭದ್ರತೆಯನ್ನು ಒದಗಿಸ್ಬೇಕು, ಪ್ರಾಣಹಾನಿಯನ್ನು ಆಗ್ತಕ್ಕಂಥದ್ದನ್ನು ತಪ್ಪಿಸ್ಬೇಕು. ಈಗ ಪ್ರಾಣಿ ಆದಮೇಲೆ ಅವರಿಗೆ 10 ಲಕ್ಷ 20 ಲಕ್ಷ ಈ ಥರ ಘೋಷಣೆ ಮಾಡೋದ್ರಿಂದ ಅದು ಅವರ ಕುಟುಂಬಕ್ಕೆ ಏನು ಆಧಾರ ಆಗೋದಿಲ್ಲ. ಇಂಥ ಒಂದು ಭದ್ರತೆಯನ್ನು ಹೆಚ್ಚಿಸಿ ಪ್ರಾಣಹಾನಿಯಾಗೋದನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಆಗಿರ್ತಕ್ಕಂಥದ್ದು, ಕೇಂದ್ರ ಇದು ಸಂಪೂರ್ಣ ಸೇನೆ ಇರೋದು BSF ಇರ್ಬೋದು, CRPF ಇರ್ಬೋದು, ಇವೆಲ್ಲ ಕೇಂದ್ರ ಸರ್ಕಾರದ ಅಂಡರ್ನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇರೋದ್ರಿಂದ ಈಗ ಅಗ್ನಿವೀರರು ಅಂತ ಕೂಡ ಹೊಸದಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಇವರೆಲ್ಲ ಭದ್ರತೆಯನ್ನು ಹೆಚ್ಚುಪಡಿಸಿ ನಮಗೆ ಸಾರ್ವಜನಿಕರಿಗೆ ಭದ್ರತೆಯನ್ನು ಕೊಡಬೇಕು, ಪ್ರಾಣಹಾನಿಯನ್ನು ತಪ್ಪಿಸ್ಬೇಕು. ಇದಕ್ಕೆ ವ್ಯವಸ್ಥಿತವಾಗಿ ಹೇಳಬೇಕು ಅಂತೇಳಿದ್ರೆ, ಯುದ್ಧ ಮಾಡೋದ್ರಿಂದನೂ ಇನ್ನಷ್ಟು ಹಾನಿಯಾನು ಆಗುತ್ತೆ, ಪ್ರಾಣಹಾನಿ ಆಗುತ್ತೆ, ಆಸ್ತಿ ಹಾನಿ ಆಗುತ್ತೆ, ಮತ್ತು ಕೆಮಿಕಲಿಂದ ಪ್ರಕೃತಿ ಕೂಡ ಹಾಳಾಗುತ್ತೆ. ಆದ್ದರಿಂದ ಇದನ್ನು ಇನ್ನೂ ಕೂಡ ಯೋಚಿಸಿ ಹೆಚ್ಚು ಭದ್ರತೆಯನ್ನು ಒದಗಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇವಾಗ ಆಗಿರೋ ಒಂದು ದುಷ್ಕೃತ್ಯ ಇದೆಯಲ್ಲ, ಈ ದುಷ್ಕೃತ್ಯ ಇರೋದು ಭದ್ರತಾ ವೈಫಲ್ಯನ ಇಲ್ಲ ಪಾಕಿಸ್ತಾನ ಈ ಏಜೆಂಟ್ ಅಂತ ಇರ್ತಾರೆ ಅವರು, ಈ ಏಜೆಂಟ್ಗಳು ಇದನ್ನು ದುಷ್ಕೃತ್ಯ ಮಾಡಿದ್ದಾರೆ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ. ಇವ್ರು ಯಾರು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಈ ನಮ್ಮ ಭಾರತದಲ್ಲಿ ನಾವು ಹಿಂದೂಗಳ ಮೇಲೆ ಇಷ್ಟೊಂದು ದುಷ್ಕೃತ್ಯವಾಗಿ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ನಾವು ಸಹಿಸ್ಕೊಳಕ್ಕಾಗಲ್ಲ. ಈಗ ಇನ್ನೊಂದು ಕೇಳ್ತಾ ಇದ್ದೀರಾ, ವಾರ್ ಮಾಡಬೇಕಾ ಬೇಡವಾ ಅಂತ. ವಾರ್ ಮಾಡಿದ್ರೆ ನಮಗೂ ಲಾಸೇ, ಅವ್ರಿಗೂ ಲಾಸೇ. ನಮಗೆ ಅಷ್ಟೊಂದು ಲಾಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ನಮ್ಮ ಹತ್ರ ಭಾಳ ವೆಪನ್ಸ್ ಇದೆ. 1/3 ಅವ್ರ ಹತ್ರ ಇಲ್ಲ. ಅರ್ಥ ಆಯ್ತಾ? ನಮಗೆ ಅವ್ರ ಹತ್ರ ಕಾಲು ಭಾಗ ಇದೆ, ನಮ್ಮ ಹತ್ರ ಮುಕ್ಕಾಲು ಭಾಗ ನಮ್ಮ ಹತ್ರ ವೆಪನ್ಸ್ ಇದೆ, ಮಿಸೈಲ್ಸ್ ಇದೆ, ಎಲ್ಲ ಇದೆ. ಆದರೂ ಸಹ ಅವರು ನಮ್ಮನ್ನು ಗೆಲ್ಲಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಆಮೇಲೆ ನರಮೇಧ ಆಗುತ್ತೆ. ಅಲ್ಲಿ ಭಾಳ ಜನ ಹಿಂದೂಗಳು ಸಾಯ್ತಾರೆ, ಮುಸ್ಲಿಮರು ಸಾಯ್ತಾರೆ. ಇಲ್ಲೂ ಅಷ್ಟೇ, ಇಲ್ಲೂ ಸಾಯ್ತಾರೆ. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ, ಇದನ್ನು ಒಂದು ಇತಿಹಾಸದಲ್ಲಿ ಸರಿಪಡಿಸ್ಕೋಬೇಕು ಅಂತ ನನ್ನೊಂದು ಅನಿಸಿಕೆ, ಅಭಿಪ್ರಾಯ. ಇದಕ್ಕೆ ತುಂಬ ನಮಗೆ ಮೇನ್ ಕಾರಣ ಏನಂದರೆ, ರಾಜಕೀಯ ವ್ಯಕ್ತಿಗಳಿಂದ ಕೆಲವು ನಮ್ಮಲ್ಲಿ ಈ ರಾಜಕೀಯ ವ್ಯಕ್ತಿಗಳಿಂದ ಉದ್ಭವ ಆಗ್ತಾಯಿದೆ. ಒಗ್ಗಟ್ಟು ಇಲ್ಲ. ನಾವು ಇರೋದು ಪ್ರಪಂಚದಲ್ಲಿ ಒಂದು ಹಿಂದೂ ರಾಷ್ಟ್ರ. ಇದೇ ಥರ ಆದರೆ ನಮ್ಮ ಹಿಂದೂ ರಾಷ್ಟ್ರ ಇನ್ನು ಕೆಲವೇ ದಿನಗಳಲ್ಲಿ ನಮಗೆ ತುಂಬ ಒಂದು ಅಪಾಯದಲ್ಲಿ ಇರುವ ಒಂದು ಸನ್ನಿವೇಶ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಗ್ಗಟ್ಟಿಲ್ಲ ನಮ್ಮಲ್ಲಿ. ಇಂಥ ಸಮಯದಲ್ಲಿ ಯಾರೇ ಆಗಿರ್ಬೋದು, ಒಗ್ಗಟ್ಟಿನಿಂದ ಇದ್ದರೆ ನಮ್ಮ ದೇಶಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಯುದ್ಧ ಬೇಡ ಅಂತ ನನ್ನ ದೃಷ್ಟಿಯಲ್ಲಿ ಇದ್ದರೂ ಕೂಡ ಈಗಿನ ಸಮಯದಲ್ಲಿ ಒಂದು ಪಾಕಿಸ್ತಾನಕ್ಕೆ ಪಬ್ಲಿಕ್ ತೊಂದರೆ ಆಗೋ ರೀತಿಯಿಂದ ಯಾರು ಅವರು ಒಂದು ದುಷ್ಕೃತ್ಯವನ್ನು ಎಸೆದಿದ್ದಾರೆ, ಅವರು ಇರ್ತಾರೆ, ಯಾರೋ ಒಂದು ಮನೆ ಹಾಳು ಮಾಡೋ ಕೆಲಸ ಘಾತುಕರು ಇದ್ದಾರೆ, ಅಂಥವ್ರಿಗೆ ಬುದ್ಧಿ ಕಲಿಸಿದ್ರೆ ಒಳ್ಳೆಯದು ಅನಿಸುತ್ತೆ ನನಗೆ. ಪಬ್ಲಿಕ್ಗೆ ಜಾಸ್ತಿ ತೊಂದರೆ ಆಗಬಾರ್ದು ಅಂತ ನನ್ನ ಅನಿಸಿಕೆ. ಬೇಡ ಅಂತ ಹೇಳೋಕ್ಕೂ ಆಗಲ್ಲ, ಬೇಕು ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಯುದ್ಧ ಮಾಡೋಕ್ಕೋದ್ರೆ ಪರಿಸರ ಹಾಳಾಗುತ್ತೆ. ಈಗ ನಾವು ನೋಡ್ತಾ ಇದ್ದೀವಿ, ಉಕ್ರೇನ್ ರಷ್ಯಾ ಯುದ್ಧ ಮಾಡ್ತಾ ಇದ್ದಾರೆ. ಎಷ್ಟು ಜನ ಹಾಳಾಗೋಗಿದ್ದಾರೆ, ಎಷ್ಟು ಸರ್ವನಾಶ ಆಗಿದೆ, ಎಷ್ಟು ಪರಿಸರ ಹಾಳಾಗೋಗಿದೆ. ಬಟ್ ನಾವು ಎಲ್ಲಿ ಕಲಿಸ್ಬೇಕು ಬುದ್ಧಿಯನ್ನು ಉಗ್ರಗಾಮಿಗಳಿಗೆ, ಎಲ್ಲಿ ಕಲಿಸ್ಬೇಕು ಅಲ್ಲೇ ಕಲಿಸ್ಬೇಕು ಬುದ್ಧಿನ. ಫಸ್ಟ್ ನಾವೇನು ಕಾಶ್ಮೀರದಲ್ಲಿ ತುಂಬ ಸೆಕ್ಯೂರಿಟಿ ಕೊಡಬೇಕು. ಫಸ್ಟ್ ನಾವು ಎಷ್ಟು ಸೆಕ್ಯೂರಿಟಿ ಕೊಡಬೇಕಂದ್ರೆ, ಮುಸ್ಲಿಮರು ಓಲೈಕೆ ಮಾಡ್ಕೋಬೇಕು. ಫಸ್ಟ್ ನಾವು ಯಾವ ಥರ ಓಲೈಕೆ, ಮೊನ್ನೆ ಮುಸ್ಲಿಮರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಯಾವ ಥರ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಗೊತ್ತಿದೆ, ಮುಸ್ಲಿಮರ್ಗೆ ಗೊತ್ತಿದೆ. ಭಯೋತ್ಪಾದನೆ ಬೇಡ, ಉಗ್ರಗಾಮಿ ಬೇಡ. ಪಹಲ್ಗಾಮ್ ಹೆಂಗಿತ್ತು ಅಂದರೆ ಅದು ಒಂಥರ ಸ್ವರ್ಗ, ಕಾಶ್ಮೀರದವ್ರ ಸ್ವರ್ಗ. ಹಿಂದೂ ರಾಷ್ಟ್ರಕ್ಕೆ, ಹಿಂದೂ ಜನಗಳಿಗೆ ಹೋಗೋಕ್ಕೆ ತುಂಬ ಇಷ್ಟ, ಎಲ್ಲರೂ ಹೋಗ್ತಾರೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಅಂಥ ಜಾಗದಲ್ಲಿ ಸೆಕ್ಯೂರಿಟಿ ಕೊಡಬೇಕು. ಭದ್ರತಾ ವೈಫಲ್ಯ ಆಗಿದೆ, ಮುಂದೆ ಆಗಬಾರ್ದು ಆ ಥರ. ಆಮೇಲೆ ಎಲ್ಲೆಲ್ಲಿ ಉಗ್ರಗಾಮಿಗಳಿದ್ದಾರೆ ಅವ್ರನ್ನ ಮನೆಗಳು ಹಿಂಗೆ ಧ್ವಂಸ ಮಾಡ್ತಾಯಿದ್ದೀರಾ, ಮಾಡಿ ಇನ್ನೂ ಚೆನ್ನಾಗಿ ಮಾಡಬೇಕು, ಧ್ವಂಸಗಳು ಮಾಡಬೇಕು, ಅವ್ರನ್ನ ಹುಟ್ಟೊಡಿಸ್ಬೇಕು, ಪ್ರತಿಯೊಂದು ಮಾಡಲೇಬೇಕು. ಇದೇ ರೀತಿ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಇದರಲ್ಲಿ ಏನು ಗೊತ್ತಾ, ಹಿಂದೂ ಮುಸ್ಲಿಂ ರಾಜಕೀಯ ಮಾಡಬಾರ್ದು. ಫಸ್ಟ್ ಎಲ್ಲರನ್ನೂ ದೇಶನ ಒಗ್ಗೂಡಿಸ್ಕೊಂಡು ಈ ಎಲ್ಲೆಲ್ಲಿ ಉಗ್ರಗಾಮಿ ಅವ್ರನ್ನ ಮಟ್ಟ ಹಾಕಬೇಕು. ಇಲ್ಲಿ ನಾವು ಇಂಟರ್ನಲ್ಲಿ ಉಗ್ರಗಾಮಿ ಮಟ್ಟ ಹಾಕಿದ್ರೆ ಪಾಕಿಸ್ತಾನದವ್ರು ಏನೂ ಮಾಡೋಕ್ಕಾಗಲ್ಲ.
ನಾವೇ ಇಲ್ಲಿ ಬೆಳೆಸ್ಕೊತಾ ಇದೀವಿ. ಇಲ್ಲಿರೋ ಇಂಟರ್ನಲ್ಲೇ ಸಪೋರ್ಟ್ ಮಾಡಬಾರ್ದು, ಅವ್ರನ್ನ ಮಟ್ಟ ಹಾಕ್ಬೇಕು ಫಸ್ಟು. ಅದು ಮಾಡಿದ್ರೆ ಈ ಪರಿಸರ ಉಳಿತದೆ, ಎಲ್ಲ ಉಳಿತದೆ. ಯುದ್ಧ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ನಮ್ಮಲ್ಲಿ ಶಕ್ತಿ ಇದೆ, ಭಾರತದಲ್ಲಿರೋ ಶಕ್ತಿ ಪ್ರಪಂಚಕ್ಕೆ ಗೊತ್ತು ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಬಟ್ ಅವ್ರಿಗೆ ಯುದ್ಧ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಇಲ್ಲಿ ನಮ್ಮವರು ಸಾಯ್ತಾರೆ, ಅವರು ಸಾಯ್ತಾರೆ. ಎಷ್ಟೋ ಯುದ್ಧದಲ್ಲಿ ನಾವು ಗೆದ್ದಿದ್ದೀವಿ. ನಾವು ಲೆಕ್ಕ ತೊಗೊಂಡ್ರೆ ಇಂದಿರಾ ಗಾಂಧಿಯಿಂದ ಹಿಡ್ಕೊಂಡು ಎಲ್ಲದರ ಕಾಲದಲ್ಲೂ, ಲಾಲ್ ಬಹದ್ದೂರ್ ಶಾಸ್ತ್ರಿದಲ್ಲೂ ಅಷ್ಟೇ, ನಾವು ಪ್ರತಿಯೊಂದು ಯುದ್ಧದಲ್ಲಿ ನಾವು ಗೆದ್ದಿದ್ದೀವಿ. ನಮ್ಮದು ಗೆಲುವು ಗ್ಯಾರಂಟಿ ಇದೆ, ಅದ್ರ ಬಗ್ಗೆ ಹೇಳೋ ಮಾತಿಲ್ಲ ಅದು. ಬಟ್ ಯುದ್ಧ ಬೇಡ. ಆದಷ್ಟು ನಾವು ಉಗ್ರಗಾಮಿ ಮಟ್ಟ ಹಾಕ್ಬೇಕಾದ್ರೆ ಫಸ್ಟು ನಮ್ಮಲ್ಲಿ ಇಂಟರ್ನಲ್ಲು ಇಂಡಿಯಾ ಒಳಗಡೆ ಯಾರು ಉಗ್ರಗಾಮಿ ಇದೆ ಅವ್ರನ್ನ ಮಟ್ಟ ಹಾಕ್ಬೇಕು ಫಸ್ಟು. ಅವ್ರನ್ನ ಮಟ್ಟ ಹಾಕಿದ್ರೆ ಆವಾಗ ಭಯ ಬೀಳ್ತಾರೆ ಅವರು. ಹೊರಗಡೆಯಿಂದ ಯಾರು ಬರ್ತಾರೆ, ಹೆಂಗೆ ಬರ್ತಾರೆ ಇವರು? ನಾವು ಬಿಟ್ಕೋತಾ ಇದೀವಿ ಒಳಗಡೆನ. ಉಗ್ರಗಾಮಿ ಒಳಗಡೆ ಬಿಟ್ಕೊಳ್ತಾರೋದು ನಾವೇನೇ. ಫಸ್ಟು ಇಲ್ಲಿ ಉಗ್ರಗಾಮಿ ಫಸ್ಟ್ ಕಂಟ್ರೋಲ್ ಮಾಡಿದ್ರೆ ಆಟೋಮೆಟಿಕ್ ಎಲ್ಲ ಅವ್ರಿಗೂ ಭಯ ಬರುತ್ತೆ, ಎಲ್ಲ ಕಂಟ್ರೋಲ್ ಆಗುತ್ತೆ. ಇಷ್ಟು ಮಾತು ಹೇಳ್ತೀನಿ. ಅದು ಯುದ್ಧ ಎಲ್ಲ ಮಾಡಬಾರ್ದ್ರಿ. ಯು ಶುಡ್ ಮೇಕ್ ಇಟ್ ಪೀಸ್ಫುಲ್ಲಿ, ಬಿಕಾಸ್ ಸಮ್ ಮೋರ್ ಲಾಸ್ ವಿಲ್ ಬಿ ದೇರ್ ಇಫ್ ಯು ಡೂ ದಟ್ ಬ್ಯಾಟಲ್ ಆ್ಯಂಡ್ ಆಲ್ ದಟ್ ಈಸ್ ಮೈ ಒಪಿನಿಯನ್. ಘಟನೆ ಬಗ್ಗೆ ನಿಮ್ಮ ಒಪಿನಿಯನ್ ಮೇಡಮ್? ಯಾರು ಪಹಲ್ಗಾಮ್ ಅಲ್ಲಿ ಆಗಿದೆ ಅದೆಲ್ಲ ಅದು ಮಾಡಿದ ತಪ್ಪು. ಅವರು ಅದು ಮುಸ್ಲಿಮ್ಸ್ ಎಲ್ಲ ಸಡನ್ನಾಗಿ ಹೋಗಿ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ. ಇವಾಗ ಸಮ್ಮರ್ನಲ್ಲಿ ಅವರೆಲ್ಲ ಟೂರಿಸ್ಟ್ ಎಲ್ಲ ಹೋಗ್ತಾ ಇದ್ದಾರೆ, ಆದರೆ ಅವ್ರಿಗೆಲ್ಲ ಹಂಗೆ ಮಾಡೋದು ತಪ್ಪು. ದಟ್ಸ್ ವೈ ಮೈ ಒಪಿನಿಯನ್. ಅದೆಲ್ಲ ಹಂಗೆ ಮಾಡಬಾರ್ದು. ನಾವು ದೇ ಆರ್ ಟೇಕಿಂಗ್ ಆ್ಯಕ್ಷನ್, ಐ ಥಿಂಕ್, ಐ ಡೋಂಟ್ ನೋ, ಅಷ್ಟೇ. ಅದು ನನ್ನ ಒಪಿನಿಯನ್ ಏನಂದರೆ ವಿ ಶುಡ್ ನಾಟ್ ಗೋ ಇನ್ ಟು ದಟ್ ದಿಸ್ ಒನ್ ವಾರ್ ಆ್ಯಂಡ್ ಆಲ್ ದಟ್ ಈಸ್ ನಾಟ್ ಗುಡ್. ವಿತೌಟ್ ದಟ್ ವಿ ಹ್ಯಾವ್ ಟು ಮ್ಯಾನೇಜ್. ನನ್ನ ಒಪಿನಿಯನ್, ಇವ್ರು ಹೇಳ್ದಂಗೆ ಯುದ್ಧ ಇರಬಾರ್ದು. ಅವರಲ್ಲಿ ಒಳ್ಳೆಯವರು ಇರ್ತಾರೆ, ನಮ್ಮಲ್ಲೂ ಒಳ್ಳೆಯವರು ಇರ್ತಾರೆ. ಆ ಥರ ಅಂತ ಯುದ್ಧ ಮಾಡ್ಕೊಳಕ್ಕೆ ಹೋದರೆ ಪ್ರಪಂಚನೇ ಇರೋಕ್ಕಾಗಲ್ಲ. ಅದರಿಂದ ಇದು ಪರಿಣಾಮ ಜಾಸ್ತಿ ಆಗುತ್ತೆ ಯುದ್ಧ ಮಾಡಿದ್ರೆ. ಅದ್ರ ಬದಲು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವರು ನಮಗೆ ಕೋಆಪ್ರೇಷನ್ ಬಹಳ ಮಾಡಬೇಕಾಗುತ್ತೆ. ನಮ್ಮಲ್ಲಿ ನಾವು ಹೇಳ್ದಂಗೆ ಅವ್ರು ಕೇಳಬೇಕು, ಅವ್ರು ಹೇಳ್ದಂಗೆ ನಾವು ಕೇಳಬೇಕಂತಲ್ಲ. ಪ್ರಪಂಚಕ್ಕೋಸ್ಕರ ಕರೆಕ್ಟಾಗಿ ಡಿಸಿಷನ್ ತಗೊಂಡು ನಾವು ಅವರು ಎಲ್ಲರೂ ಸೇರಿ ಒಂದಾಗಿ ಬರಬೇಕಂತ. ತೀರ ಕೆಟ್ಟದಾಗಿದೆ ನಮಗೆ. ಅದಕ್ಕೆ ಯುದ್ಧ ಮಾಡಲೇಬೇಕು. ಪಾಕಿಸ್ತಾನದ ಮೇಲೆ ಪಾಕಿಸ್ತಾನಿಗಳ ಯಾರೇ ಆಗಲಿ ನಮಗೆ ಒಳ್ಳೇದಾಗಿಲ್ಲ ಅದರಿಂದ. ಎಷ್ಟೋ ಜನ ಪಾಪ ದುಃಖ ಪಡ್ತಾ ಇದ್ದಾರೆ ಅದಕ್ಕೋಸ್ಕರ. ಆ ಮಕ್ಕಳದು, ಆ ತಾಯಿದು, ಆ ಹೆಂಡ್ತಿದು ಎಷ್ಟು ಕಷ್ಟ ನೋಡಿ. ಅದಕ್ಕೋಸ್ಕರ ನೀವು ಯುದ್ಧ ಮಾಡಲೇಬೇಕು. ಪಾಕಿಸ್ತಾನಕ್ಕೆ ಹೋಗಿ ನಾವು ಮೋದಿ ಹೇಳಿದ್ದೆ ಸರಿಯಾಗಿದೆ. ಮೋದಿಯವರ ಅಭಿಪ್ರಾಯ ನಮಗೆ ಒಪ್ಪಿಗೆ ಇದೆ. ಅವರ ಕಾಲು ಕೆರ್ಕೊಂಡು ಬಂದರೆ ನಾವು ಮಾಡಲೇಬೇಕಾಗತ್ತೆ. ಇನ್ನೊಂದು ಏನಂದರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳೇನಿಲ್ಲ ಅದನ್ನು ತೆಗೆದಾಕ್ಬೇಕು. ಸಿಂಧು ನದಿ ನೀರು ಅದನ್ನು ಕಟ್ ಮಾಡಿದ್ರೆ ಮುಗೀತು ಅವ್ರ ಕತೆ. ಅದೇ ಅವ್ರಿಗೆ ಇದು ಜೀವನಕ್ಕೆ ಆಧಾರವಾಗಿರೋದು. ಅದಕ್ಕೆ ನಿಲ್ಲಿಸ್ಬಿಟ್ರೆ ಅವರಾಗವರೇ ಆಟೋಮೆಟಿಕ್ಕಾಗಿ ಬರ್ತಾರೆ. ಈಗ ಅವರೇ ಕಾಲು ಕೆರ್ಕೊಂಡು ಯುದ್ಧಕ್ಕೆ ಬಂದರೆ ನಾವು ಏನು ಮಾಡ್ಕೊಂಡು ನಾವು ಮಾಡಲೇಬೇಕಾಗತ್ತೆ ಯುದ್ಧ. ಆಮೇಲೆ ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಅಲ್ಲಿರೋ ನೋಡ್ಕೋಬೇಕಾಯ್ತು ಅದನ್ನ. ಆಮೇಲೆ ಇಲ್ಲಿ ಇವರೆಲ್ಲ ಹೇಳೋದು ಇಲ್ಲ ಅದು ಮೋದಿಗೆ ಸಂಬಂಧಪಟ್ಟಿದ್ದು ಅದು ಇದು ಅಂತೆಲ್ಲ ಹೇಳ್ತಾರೆ. ಅದು ತಪ್ಪೋದು. ಅಲ್ಲಿ ಚೀಫ್ ಮಿನಿಸ್ಟರ್ ಕೆಲಸ ಅವ್ರು ನೋಡ್ಕೋಬೇಕಾಯ್ತು ಸೆಕ್ಯೂರಿಟಿ ಇದನ್ನು. ಆಮೇಲೆ ಯುದ್ಧದ್ದು ಅವರಾಗವರೇ ಬಂದರೆ ಏನು ಮಾಡಲೇಬೇಕಾಗತ್ತೆ. ಅವರು ರೆಡಿಯಾಗಿದ್ದಾರೆ ಮಾಡೋಕ್ಕೆ. ಬಟ್ ಅವ್ರಿಗೆ ಸೋಲಂತೂ ಗ್ಯಾರಂಟಿ ಅವ್ರಿಗೆ. ಆಮೇಲೆ ನಮ್ಮಲ್ಲೇ ಒಗ್ಗಟ್ಟಿದೆ, ನಮ್ಮ ನಾಯಕರುಗಳೆಲ್ಲ ಸರಿ ಇಲ್ಲ. ಅದು ಸರಿಪಡಿಸ್ಬೇಕು ನಾವು ಮೊದಲು. ನಮ್ಮಲ್ಲಿ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪ ಕೇಳಿ ಬರ್ತದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಯಾವ ಸರ್? ಘಟನೆನ ಬಳಕೆ ಮಾಡ್ಕೊಳ್ತಿದ್ದಾರೆ. ರಾಜಕೀಯ ಖಂಡಿತ ಮಾಡ್ತೀರಾ ಸರ್. ಅದು ನಾಯಕರುಗಳೇ ಸರಿಯಾಗಿಲ್ಲ ನಮ್ಮಲ್ಲಿ. ಅದೇನು ಹೇಳ್ತಾರೆ, ದುಶ್ಮನ್ ಕಹಾಯಿ ಅಂತ ದುಶ್ಮನ್ ಬಗಲ್ ಮೇ ಅಂತಾರಲ್ಲ, ಹಾಗಾಗ್ಬಿಟ್ಟಿದೆ. ನಮ್ಮಲ್ಲೇ ನಾಯಕರು ಸರಿಯಾಗಿಲ್ಲ. ಇವರು ಒಬ್ಬರು ಒಂದು ಪಕ್ಷದವ್ರು ಇನ್ನೊಂದು ಪಕ್ಷದವ್ರನ್ನ ಹೇಳೋದು ಇದು ಸರಿಯಿಲ್ಲ. ನಾವು ಒಗ್ಗಟ್ಟಿಂದ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸರ್. ಭಾಳ ಕಷ್ಟ ಇದೆ. ಯಾರೇ ಪ್ರೈಮ್ ಮಿನಿಸ್ಟರ್ಗಾಗಲಿ ಯಾರಿಗೇ ಆಗಲಿ ಕಷ್ಟ ಇದೆ ಸರ್. ನಾನು ಇನ್ವಾಲ್ವ್ಡ್ ಇನ್ ದಟ್ ಆರ್ ನಾಟ್. ಬಟ್ ಟೆರರಿಸಮ್ ಅಂದರೆ ಪಾಕಿಸ್ತಾನದಿಂದಾನೇ ಒರಿಜಿನೇಟ್ ಆಗಿದೆ. ಅದು ಎಲ್ಲ ಪ್ರಪಂಚಗೇ ಗೊತ್ತು. ಬಟ್ ದಟ್ ಈಸ್ ವೆರಿ ಇನ್ಹ್ಯೂಮನ್ ಆ್ಯಕ್ಟಿವಿಟಿ. ದೋಸ್ ಹೂ ಲಾಸ್ಟ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ the patheticness of the family. See, those who have not lost their own near and dear one, they will not realize that much. Seeing this crime, we may feel for 1 or 2 days. But those who lost their husband or brother or son or father, you can imagine. Unless you lose your own near and dear one, you will not realize the impact of that heinous crime. That's all I can tell. ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಡಮ್, ಯುದ್ಧ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕಾ ಮಾಡಬಾರ್ದಾ? See, war throughout world it is going on. You see, Russia-Ukraine war, it is never ending. War is not the ultimate. It will lead to third world war. Then whole world will spoil. It will go. Humanitarian ground nalli ಏನು ಮಾಡಬೇಕು. Our big people are there, politicians are there.
and good advisors are there. They can take care of these things. We are just normal human beings. More than that, I can't tell you. Okay.